ಫಿಸಿಕ್ಸ್ ನೋಡಿದ್ರೆ ಆ ರೀತಿ ಉತ್ತಮವಾದಂತಹ ದೈಹಿಕ ಗಾಢತೆಯನ್ನು ಚಾಕಚಕ್ಯತೆಯನ್ನು ಹೊಂದಿದ್ದಾರೆ. ಮತ್ತೊಂದು ಅಂಕ ಮೈಸೂರಿಗೆ. ಸಮಬಲ ಮೈಸೂರು ಬೆಂಗಳೂರು ಎರಡೂ ತಂಡಗಳು ಜಿದ್ದಾಜಿದ್ದಿನ ಹೋರಾಟ. 7 ಸಮಬಲ. ನಮ್ಮ ಇವನು ದರ್ಶ ಉತ್ತಮವಾದ ಹೊಡೆತ. ಅಂಪೈರ್ ನಿರ್ಣಯ. ಮೈಸೂರಿಗೆ ಅಂಕ. ಚೆಂಡು ಅಂಕಣದಿಂದ ಹೊರಕ್ಕೆ 8-7 ಮೈಸೂರು ಮುನ್ನಡೆಯಲ್ಲಿ. 8 ಬೆಂಗಳೂರು 7. ಸುಂದರಬೇಕು. ಉತ್ತಮವಾದ ಹೊಡೆತ. ಪ್ರತಿಕ್ರಿಯೆಯಲ್ಲಿ ವಿಫಲತೆ. ಗ್ಯಾಪ್ನಲ್ಲಿ ಹೊಡೆತ ಬಿದ್ದಿದೆ. ಅಂಕ ಬೆಂಗಳೂರಿಗೆ. ಅಲ್ಲ ಫ್ರೆಂಡ್ ಬಂದಿತ್ತು ಬಡ್ಡಿಗೆ. ನಿನ್ನೆ ಬೇರೆ ನಾಯಿ ಸತ್ತೋಯ್ತು. ವಾವ್, ಸೂಪರ್ ಸ್ಟಾರ್. ಚೆಕ್ ಔಟ್ ಆಗಿದೆ. ಆ ಮೂಲಕ ಮೈಸೂರಿಗೆ ಅಂಕ. ಲೀಡ್ನಲ್ಲಿ ಮೈಸೂರು 9, ಬೆಂಗಳೂರು 8. Nine each. ಹಾಕೋತಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬಿಡ್ತಾವ ಮ್ಯಾಚ್. ಫುಲ್ಲು ಖುಷಿ ಅದು. ಚಿಕ್ಕಮಗಳೂರು ಹುಡುಗ ಚಕ್ಕದಾಗಿ ಹೊಡೆದಿದ್ದಾನೆ. 11-9. ಇದೇ ನಮ್ದು ಈ ಕಡೆನೆ ಮೈಸೂರು ಡಿವಿಷನ್ ಅಂದ್ರೆ ಫುಲ್ಲು ಮಡಿಕೇರಿ, ಹಾಸನ ಎಲ್ಲ ಹುಡುಗರು ಇರ್ತಾರೆ. ಅತ್ಯುತ್ತಮ ನೈಪುಣ್ಯತೆ. ಟೆಸ್ಟ್ ನಂಬರ್ 11 ಚಿಕ್ಕಮಗಳೂರು ಆಟಗಾರ ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ತಾ ಇದ್ದಾನೆ. 12-10. ಬೆಂಗಳೂರು 11, ಮೈಸೂರು 12. ಮನಮೋಹಕ ಉತ್ತಮವಾದಂತಹ ತೀಕ್ಷ್ಣ ಪ್ರತಿಕ್ರಿಯೆ. ಅಂಕಣ ಬದಲಾವಣೆ. ಮೈಸೂರು 13, ಬೆಂಗಳೂರು 11. ಇದು ಡಿಸೈಡಿಂಗ್ ಸೆಟ್ ಆಗಿರೋದ್ರಿಂದ 25 ಅಂಕಗಳಿಗಿದ್ದಾಗ ಯಾವ ತಂಡ ಮೊದಲು 13 ಗಳಿಸುತ್ತೋ ಆಗ ಅಂಕಣದಲ್ಲಿ ಬದಲಾವಣೆ ಆಗ್ತದೆ. ಎರಡೂ ತಂಡಗಳಿಗೂ ಸಮಾನ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ನಿಯಮವನ್ನು ಮಾಡಲಾಗಿದೆ. ಅತ್ಯದ್ಭುತವಾದ ಬ್ಲಾಕಿಂಗ್ ಮೈಸೂರು ವಿಭಾಗದ ಆಟಗಾರರಿಂದ. ಆ ಮೂಲಕ ಮತ್ತೊಂದು ಅಂಕ. 14-11 ಮುನ್ನಡೆಯಲ್ಲಿ ಮೈಸೂರು. ಅದು ಆಟ ನೋಡ್ಬೇಕಂತೆ. ಅಯ್ಯೋ ಪಂಟ ಬಾಲ್ ಅಂಕಣದಿಂದ ಹೊರಕ್ಕೆ. ಆ ಮೂಲಕ ಬೆಂಗಳೂರು ವಿಭಾಗಕ್ಕೆ 1 ಅಂಕ. ಬೆಂಗಳೂರು 12, ಮೈಸೂರು 14. ಈ ಹುಡುಗರು ಚೆನ್ನಾಗಿದ್ದಾವೆ.
ಮೈಸೂರು ವಿಭಾಗ ಮತ್ತೊಂದು ಉತ್ತಮವಾದಂತಹ ಅಂಕವನ್ನು ಗಳಿಸಿಕೊಂಡಿದೆ. 15-12. ಅದ್ಭುತ, ಅತ್ಯದ್ಭುತ. ಕ್ರೀಡಾಭಿಮಾನಿಗಳು ಕಣ್ತುಂಬಿಕೊಳ್ತಕ್ಕಂತಹ ಹೊಡೆತಗಳು ಇವೆಲ್ಲ. ಅಂದ್ರೆ ಅತ್ಯುತ್ತಮವಾದ ತಂಡಗಳಿಂದ ಮಾತ್ರ ಇಂಥ ಹೊಡೆತಗಳನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅತ್ಯದ್ಭುತವಾದಂತಹ ತೀರ್ಪು ನಮ್ಮ ರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ವತಿಯಿಂದ ಬಂದಿರತಕ್ಕಂತಹ ತೀರ್ಪುಗಾರರಿಂದ 14-15. ಮನಮೋಹಕ ಗ್ಯಾಪ್ನಲ್ಲಿ ಚೆಂಡು, ಆ ಮೂಲಕ ಮತ್ತೊಂದು ಪಾಯಿಂಟ್ ಮೈಸೂರು ವಿಭಾಗಕ್ಕೆ. 16-14 ಮುನ್ನಡೆಯಲ್ಲಿ ಮೈಸೂರು ವಿಭಾಗ. ಅಂಕ ಬೆಂಗಳೂರಿಗೆ. ತುರುಸಿನ ಸ್ಪರ್ಧೆ 15-16. ಉತ್ತಮವಾದ ಸಾಟ್ ಮೈಸೂರು ವಿಭಾಗದ ಆಟಗಾರನಿಂದ. 17-15 ಮುನ್ನಡೆಯಲ್ಲಿ ಮೈಸೂರು. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಬಾಲಕರ 17ರ ವೇದಿಕೆಯ ತಂಡ ಯಾವುದು ಅನ್ನೋದು ನಿರ್ಧಾರ ಆಗ್ತದೆ. ಬೆಂಗಳೂರು ಆಟಗಾರ ಉತ್ತಮವಾದಂತಹ ಗ್ಯಾಪ್ನಲ್ಲಿ ಚೆಂಡನ್ನು ತೋರಿಸಿದ್ದಾರೆ. 16-17. ಹೊಡೆದ್ರೆ ಬ್ಲಾಕ್ ಮಾಡೇ ಮಾಡ್ತಾವಂತ. ಇದು ವಾಲಿಬಾಲ್ ನಲ್ಲಿ ಬೇಕಾಗಿರೋದು ಚೆಂಡಿನ ಈ ಸದ್ದು. ಚೆಂಡಿನ ಸದ್ದು ಎಲ್ಲಿ ಕೇಳುತ್ತೋ ಅಲ್ಲಿ ಆ ತಂಡ ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಡ್ತಾ ಇದೆ ಅಂತ. 17ರಲ್ಲಿ ಸಮಬಲ. ಅತ್ಯುತ್ತಮವಾದ ಬಳಕ, ಅತ್ಯುತ್ತಮವಾದ ತಂತ್ರಗಾರಿಕೆ. ಮುನ್ನಡೆಯಲ್ಲಿ ಈಗ ಬೆಂಗಳೂರು 18, ಮೈಸೂರು 17. ಅತ್ಯುತ್ತಮ ಟೆಸ್ಟ್ ನಂಬರ್ 10 ಹಾಸನ್ ಮೈಸೂರು ವಿಭಾಗದ ಆಟಗಾರನಿಂದ. 18ರ ಸಮಬಲದ ಹೋರಾಟ. ಉತ್ತಮವಾದ ಸರ್ವಿಸ್. ಅಂಕಣದಿಂದ ಹೊರಕ್ಕೆ ಹೋಗ್ತಾ ಇತ್ತು, ಅದರ ಚೆಕ್ಔಟ್ ಆಗಿದೆ. 19-18. ನಮ್ಮ ವಾಲಂಟಿಯರ್ಸ್ ದಯಮಾಡಿ ಬಾಲ್ ಕಡೆ ಗಮನ ಇರಲಪ್ಪ. ಉತ್ತಮ, ಅತ್ಯುತ್ತಮ ಶಾಟ್ ಟೆಸ್ಟ್ ನಂಬರ್ 7. 19-19. ಇಲ್ಲಿ ಈ ಪಂದ್ಯವನ್ನು ನೋಡ್ತಾ ಇರ್ತಕ್ಕಂತಹ ಕ್ರೀಡಾಭಿಮಾನಿಗಳಿಗೆ ಉತ್ತಮವಾದ ಉತ್ತಮವಾದ ಸ್ಮ್ಯಾಶ್ ಸರ್ವಿಸ್. ಈ ಸದ್ದು ಇನ್ನು 2 ದಿನ ಆದ್ರೆ ಕಿವಿನಲ್ಲಿ ಕಿವಿಬಿಟ್ಟುತ್ತೆ. ಕಿವಿನಲ್ಲಿ ಈ ಸದ್ದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅಂತಹ ಸದ್ದು ಉತ್ತಮವಾದ ಹೊಡೆತಗಳಿಂದ ಪ್ರೇಕ್ಷಕರನ್ನ ಉಚ್ಚೆದ್ದು ಕುಣಿಯುವಂತೆ ಮಾಡ್ತಾ ಇದೆ ನಮ್ಮ ಈ ಬೆಂಗಳೂರು ಮೈಸೂರು ವಿಭಾಗದ ತಂಡಗಳು. ಅತ್ಯುತ್ತಮವಾದ ಆಟವನ್ನ ನಮ್ಮ ತರೀಕೆರೆಯ ಈ ಮೈದಾನದಲ್ಲಿ ನೋಡೋದಕ್ಕೆ ಹಲವಾರು ವರ್ಷಗಳಿಂದ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕಾಯ್ತಾ ಇದ್ರು, ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ನಡೆಯುವಾಗ ನಾವು ತರೀಕೆರೆಯಲ್ಲಿ ನೋಡೋದು ಯಾವಾಗ ಅಂತ ನಮ್ಮನ್ನು ಕೇಳ್ತಾ ಇದ್ರು ದೈಹಿಕ ಶಿಕ್ಷಣ ಶಿಕ್ಷಕರನ್ನ. ಈಗಿನ ಆ ಅವಕಾಶ ನಮ್ಮ ತರೀಕೆರೆ ಜನತೆಗೆ ಮಾನ್ಯ ಶಾಸಕರು ಮತ್ತು ನಮ್ಮೆಲ್ಲ ವೃಂದ ಸಂಘಗಳಿಂದ, ಅಧಿಕಾರಿ ವೃಂದದವರಿಂದ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು.
ಏನ್ ಲೋಡ್ ಅಷ್ಟೇ ಅದ್ಭುತವಾದ ಪ್ರತಿಕ್ರಿಯೆ ಮೈಸೂರು ಭಾಗದ ತಂಡದಿಂದ ಚೆಸ್ ನಂಬರ್ 11 ನಮ್ಮ ಜಿಲ್ಲೆಯ ಹುಡುಗ ಚಿಕ್ಕಮಗಳೂರು ಕಾಫಿ ನಾಡಿನ ಹುಡುಗ 20-20 ಅತ್ಯದ್ಭುತವಾದ ಮತ್ತೊಂದು ಹೊಡೆತ ಬೆಂಗಳೂರು ವಿಭಾಗದ ಆಟಗಾರನಿಂದ ಆ ಮೂಲಕ ಮುನ್ನಡೆಯಲ್ಲಿ ಬೆಂಗಳೂರು 21 ಮೈಸೂರು 20. ಡಿಫೆನ್ಸ್ ಸಖತ್ತಿದೆ ಒಂದು, ಬಟ್ ಅವನ್ ಲೋಡೇ ಬೇರೆ. ಉತ್ತಮವಾದ ಪ್ರತಿಕ್ರಿಯೆ ಇತ್ತು, ಆದರೆ ವಂಚಿಸಲು ಹೋಗಿ ವಿಫಲರಾಗಿದ್ದಾರೆ ಬೆಂಗಳೂರು ತಂಡದ ಆಟಗಾರ. 21ರ ಸಮಬಲ. ಅಂಕ ಮೈಸೂರಿಗೆ, ನಮ್ಮ ವಿಭಾಗದ ತಂಡಕ್ಕೆ ಮುನ್ನಡೆ. ಟೈಮ್ ಔಟ್ ಬೆಂಗಳೂರು ವಿಭಾಗದಿಂದ. ಏನ್ ಮರ ಹಿಂದ್ಗಡೆಗೆಲ್ಲ ಮಾತಾಡ್ತೀನಿ, ಹೆದರಿಕೆ ಆಗ್ತೈತಿ ನಮಗೆ. ಎಲ್ಲೇ ಮಂಜಣ್ಣ? ಇದಾನೆ ನೀನು ಎದುರುಬೇಡ, ಸುಮ್ಮನಿರು, ಬರ್ತಾನೆ, ಗಾಳಿ ಕಟ್ತಾನೆ, ಎಲ್ಲ ಹೋಗ್ತಾನೆ. ಇದಾನೆ ಮುಕ್ತಾಯ ಆಗಿದೆ. ಅಲ್ಲೇ ಮುಂದೆ ತಂಡದ ತರಬೇತುದಾರರು ಕೊನೆಯ ಕ್ಷಣದ ಹಿಂಟ್ಸ್ ಗಳನ್ನ ತಮ್ಮ ಆಟಗಾರರಿಗೆ ನೀಡ್ತಾ ಇದ್ದಾರೆ. ಮುನ್ನಡೆಯಲ್ಲಿ ಮೈಸೂರು 22, ಬೆಂಗಳೂರು 21. ಅತ್ಯದ್ಭುತವಾದ ಖಾತೆ ಕಾಫಿ ನಾಡಿನ ಹುಡುಗ ಚಿಕ್ಕಮಗಳೂರು ಹುಡುಗ ಉತ್ತಮವಾದಂತಹ ಬ್ಲಾಕಿಂಗ್ ನಲ್ಲಿಗೆ ತಮ್ಮ ತಂಡಕ್ಕೆ ಕೊನೆಯ ಹಂತದ ಮುನ್ನಡೆಯನ್ನು ತಂದುಕೊಡ್ತಾ ಇದ್ದಾರೆ. ಅಷ್ಟೇ ಅದ್ಭುತವಾದಂತಹ ಹೊಡೆತ ಬೆಂಗಳೂರು ಆಟಗಾರರಿಂದ. 22-23, ಬೆಂಗಳೂರು 22, ಮೈಸೂರು 23. ರೋಚಕತೆಯ 23 ಸಮಬಲ. ಓಬಾಲ್ ಈ ತೀಕ್ಷ್ಣತೆ, ಕುತೂಹಲ. ಬಂತು ಮೈಸೂರಿಗೆ ಅಂಕ. ಗೇಮ್ ಪಾಯಿಂಟ್, ಕೊನೆಯ ಪಾಯಿಂಟ್. ಮುಂದುವರಿದೆ. 24 ಸಮಬಲ, 2 ಅಂಕದ ವ್ಯತ್ಯಾಸಗಳು ಬೇಕು. ಪ್ರೇಕ್ಷಕರು ಕೂರಕ್ಕಾಗ್ತಾ ಇಲ್ಲ, ನಿಂತವರಿಗೆ ನಿಲ್ಲಕ್ಕಾಗ್ತಾ ಇಲ್ಲ. ರಸದೌತಣ ವಾಲಿಬಾಲ್ನ ಅತ್ಯಂತ ಉತ್ತಮವಾದಂತಹ ಒಂದು ಆಟವನ್ನು ನೋಡ್ತಾ ಇದ್ದೀವಿ. ಇವನ್ ಮೇರ್ತಾನೆ. ಬೆಂಗಳೂರು ತಂಡಕ್ಕೆ 1 ಅಂಕದ ಅವಶ್ಯಕತೆ. ಗೇಮ್ ಪಾಯಿಂಟ್. ಅವನು ಫ್ರಂಟ್ ಬಂದ ಈಗ. ಟೈಮ್ ಔಟ್ ಮೈಸೂರಿನವರು ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಅದೃಷ್ಟವಂತರು. ಯಾಕಂದ್ರೆ ಇಂತಹ ಒಂದು ಪಂದ್ಯವನ್ನು ರಾಜ್ಯ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ತರೀಕೆರೆಯಲ್ಲಿ ಅಂತಂದ್ರೆ ನಾವೆಲ್ಲರೂ ಸೌಭಾಗ್ಯವಂತರು. ಮಾನ್ಯ ಶಾಸಕರಾದಿಯಾಗಿ ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯನ್ನು ತಂದುಕೊಟ್ಟಿದೆ. ಇದು ಇತಿಹಾಸದ ಪುಟಗಳನ್ನು ಸೇರುವಂತಹ ದಿನ ಆಗಿದೆ ಇವತ್ತು ತರೀಕೆರೆಯಲ್ಲಿ.
ಮತ್ತೊಮ್ಮೆ ಮಗದೊಮ್ಮೆ ಸಮಬಲ ನಾವು ಯಾರಿಗಿಂತ ಕಡಿಮೆ ಇಲ್ಲ. ಎರಡೂ ತಂಡಗಳು ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯಾತ್ಮಕ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೈಸೂರು ಮುನ್ನಡೆಯಲ್ಲಿ ನಮ್ಮ ಮೈಸೂರು ಬರ್ತಾನೆ, ಅವ್ರು ಬರ್ತಾನೆ, ಅವನು ಅಲ್ಲ ರೈಟಲ್ಲಿ ಇದ್ದಾನೆ. ಒಂದು ಅಂಕದ ಅವಶ್ಯಕತೆ. 26-25 ಗೇಮ್ ಪಾಯಿಂಟ್. ಈಗ ಬೆಂಗಳೂರು ವಿಭಾಗದಿಂದ ಟೈಮ್ ಔಟ್. ಕ್ರೀಡಾಭಿಮಾನಿಗಳೇ, ಇಂತಹ ಒಂದು ಪಂದ್ಯ ಈ ಅಂಕಣದಲ್ಲಿ ಇರ್ತಕ್ಕಂಥದ್ದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಅಧ್ಯಾಯವಾಗಲಿದೆ. ಕ್ರೀಡಾ ಕ್ಷೇತ್ರಗಳಲ್ಲಿ ಇಲ್ಲಿ ಯಾರೆಲ್ಲ ಮುಂದಿನ ಕ್ರೀಡಾಪಟುಗಳಿದ್ದೀರಿ, ಅಂಡರ್ 14, 17 ಬೇರೆ ಬೇರೆ ವಿಭಾಗಗಳಿಂದ ಬಂದಿದ್ದೀರಿ, ನಿಮಗೆಲ್ಲರಿಗೂ ಈ ಪಂದ್ಯ ಒಂದು ಪಾಠವಾಗಲಿದೆ. ಯಾವುದೇ ಹಂತದಲ್ಲೂ ಕೂಡ ಯಾವ ಆಟಗಾರನೂ ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಮುಂಗಳತೆಯ ದೂರದಲ್ಲಿ 26-26 ಮತ್ತೆ 2 ಅಂಕದ ವ್ಯತ್ಯಾಸ ಬರಬೇಕು. 28ಕ್ಕೆ ಯಾವ ತಂಡ ಹೋಗುತ್ತೋ ಬಲೆಯ ಸ್ಪರ್ಶ, ಬಲೆಯ ಸ್ಪರ್ಶ ಆ ಮೂಲಕ ಬೆಂಗಳೂರಿಗೆ ಮುನ್ನಡೆ 27-26. ಆಡ್ಬೇಕು, ಆಡ್ಲಿ 100 ಪಾಯಿಂಟ್ ತನಕ ಆಡ್ಲಿ. ಅವ್ರು 90 ಸುಮ್ಮನೆ ಆಡ್ಲಿ, ಸುಮ್ಮನೆ ಸಂಜೆ ತನಕ ರಾತ್ರಿ ತನಕ. ಮತ್ತೊಮ್ಮೆ ಮಗದೊಮ್ಮೆ ಸಮಬಲ 27-27. ಅವ್ನು ಫ್ರಂಟ್ ಇರೋವರೆಗೆ ಒದೆ ಬೀಳುತ್ತೆ ಗುರು. ಬೆಂಗಳೂರಿಗೆ ಆ ಮೂಲಕ ಮುನ್ನಡೆ. ಇನ್ನೊಂದು ಅಂಕದ ಅವಶ್ಯಕತೆ ಬೆಂಗಳೂರು ತಂಡಕ್ಕೆ. ಟೆಸ್ಟ್ ನಂಬರ್ 10 ಆಫ್ಲೈನ್ ಮೈಸೂರು ವಿಭಾಗದ ಆಟಗಾರರಿಂದ ಮತ್ತೆ ಸಮಬಲವನ್ನು ಕಾಯ್ದುಕೊಂಡಿದ್ದೇವೆ. 28 ಸಮ. ಆಡ್ಲಿ ಸುಮ್ಮನೆ. ಉತ್ತಮವಾದ ಡಿಫೆನ್ಸ್. ಈಗ ಬೀಳುತ್ತೆ ನೋಡಿ, ಬೆಂಗಳೂರಿಗೆ ಮುನ್ನಡೆ. ಗೇಮ್ ಪಾಯಿಂಟ್ 29-28. ಪ್ರೇಕ್ಷಕರು ಉಸಿರನ್ನ ತೆಗೆ ಹಿಡಿದುಕೊಂಡು ಪಂದ್ಯವನ್ನು ನೋಡ್ತಾ ಇದ್ದಾರೆ. ಪಂದ್ಯ ಬೆಂಗಳೂರು ಸಾಲಾಗಿದೆ.